ನಮಸ್ಕಾರ ಗೆಳೆಯರೆ. ಅಲ್ಲು ಅರ್ಜುನ್ ನಟಿಸಿರುವ ಪುಷ್ಪಾ 2 ಸಿನಿಮಾ ಸೂಪರ್ ಹಿಟ್ ಆಗಿದೆ. ಕಲೆಕ್ಷನ್ ದಾಖಲೆಗಳನ್ನೆಲ್ಲ ಮುರಿತಿದೆ. ಇದರ ಬಗ್ಗೆ ಪವನ್ ಕಲ್ಯಾಣ್ ಮಾಡಿರೋ ಕಾಮೆಂಟ್ಸ್ ಈಗ ವೈರಲ್ ಆಗುತ್ತಿದೆ. ಅದೇನೆಂದರೆ, ಆಂಧ್ರ ಪ್ರದೇಶ್ ರಾಜ್ಯದ ಉಪಮುಖ್ಯಮಂತ್ರಿ ಆಗಿರುವ ಪವನ್ ಕಲ್ಯಾಣ್ ಅವರು ನಟ ಅಲ್ಲು ಅರ್ಜುನ್ ಪುಷ್ಪಾ 2 ಸಿನಿಮಾ ವಿವಾದದ ಬಗ್ಗೆ ಮಾತನಾಡಿದ್ದಾರೆ. ಸೋಮವಾರ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ಅಲ್ಲು ಅರ್ಜುನ್ ಬೆಂಬಲಕ್ಕೆ ನಿಂತು ಮಾತನಾಡಿದ್ದಾರೆ. ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಮಾಡಿದ್ದು ಸರಿ ಅಂತಾನು, ಆ ಸ್ಥಾನದಲ್ಲಿ ಯಾರೇ ಇದ್ದರೂ ಹೀಗೆಯೇ ಮಾಡುತ್ತಿದ್ದರು. ಕಾರಣ ಅವರು ಇರುವ ಸ್ಥಾನವೇ ಅಂಥದ್ದು. ಕೇವಲ ಹೆಸರು ಮರೆತಿದ್ದಕ್ಕೆ ಹೀಗಾಯಿತು ಅನ್ನೋದು ಸುಳ್ಳು. ಅದನ್ನು ಮೀರಿ ಅವರು ಮುಂದುವರೆದಿದ್ದಾರೆ ಎಂದು ಹೇಳಿದ್ದಾರೆ. ಅಲ್ಲು ಅರ್ಜುನ್ ಅವರ ಪುಷ್ಪಾ 2 ಸಿನಿಮಾ ತಂಡಕ್ಕೆ ಚುಚ್ಚು ಮಾತನಾಡಿದ್ದಾರೆ. ಘಟನೆ ಆದ ತಕ್ಷಣ ಬಾಧಿತ ಕುಟುಂಬಕ್ಕೆ ಭರವಸೆ ಕೊಡಬೇಕಿತ್ತು. ಅವರ ನೋವು ಹಂಚಿಕೊಳ್ಳಬೇಕಿತ್ತು. ಮೊಳೆಯಿಂದ ಬಗೆಹರಿರುವ ವಿಚಾರಕ್ಕೆ ಕೊಡಲಿಯನ್ನು ಬಳಕೆ ಮಾಡಿದ್ದಾರೆ. ಅಲ್ಲು ಅರ್ಜುನ್ ಆಗಿರಲಿ, ಟೀಮ್ ಆಗಿರಲಿ, ಪ್ರೊಡ್ಯೂಸರ್ ಆಗಿರಲಿ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದರೆ ಚೆನ್ನಾಗಿರುತ್ತಿತ್ತು. ಈ ಘಟನೆಗೆ ಎಲ್ಲರೂ ಹೊಣೆ, ಯಾರನ್ನೂ ದೂಷಿಸಕ್ಕಾಗಲ್ಲ. ಆದರೆ ಅಲ್ಲು ಅರ್ಜುನ್ ಅವರನ್ನ ಒಬ್ಬಂಟಿ ಮಾಡಿದ್ದಾರೆ ಎಂದು ಪವನ್ ಕಲ್ಯಾಣ್ ಹೇಳಿದ್ದಾರೆ. ರೇವಂತ್ ರೆಡ್ಡಿ ಸರ್ಕಾರ ಪುಷ್ಪಾ 2 ಸಿನಿಮಾಗೆ ತುಂಬಾ ಸಹಾಯ ಮಾಡಿದೆ. ಪ್ರೀಮಿಯರ್ ಶೋಗೆ ಪರ್ಮಿಷನ್ ಕೊಟ್ಟು ಟಿಕೆಟ್ ರೇಟ್ ಜಾಸ್ತಿ ಮಾಡಿದ್ದಾರೆ. ಪುಷ್ಪಾ 2 ಸಿನಿಮಾದ ಕಲೆಕ್ಷನ್ನಲ್ಲಿ ದಾಖಲೆ ಬರೆಯಲಿದೆ ಎಂದು ವರದಿಗಾರರೊಬ್ಬರು ಕೇಳಿದಾಗ, ಟಿಕೆಟ್ ದರ ಹೆಚ್ಚಳದಿಂದ ಇದು ಸಾಧ್ಯವಾಗಿದೆ ಎಂದು ಪವನ್ ಕಲ್ಯಾಣ್ ಹೇಳಿದರು. ಆದರೆ ಕಾಲ್ತುಳಿತ ಘಟನೆಯನ್ನು ಮಾನವೀಯ ದೃಷ್ಟಿಕೋನದಿಂದ ನೋಡುವ ಅಗತ್ಯವಿದ್ದು, ಆ ಕೊರತೆ ಎದ್ದು ಕಾಣುತ್ತಿದೆ ಎಂದು ಪವನ್ ಕಲ್ಯಾಣ್ ಹೇಳಿದ್ದಾರೆ. ರೇವಂತ್ ರೆಡ್ಡಿ ಕೂಡ ಕೆಳಗಿನಿಂದ ಬಂದವರು, ಅವರಿಗೆ ಎಲ್ಲ ಗೊತ್ತು. ರಾಮ್ ಚರಣ್ ಅಲ್ಲು ಅರ್ಜುನ್ ಜೂಬ್ಲಿ ಹಿಲ್ಸ್ ನಲ್ಲಿ ಓಡಾಡುವಾಗ ರೇವಂತ್ ರೆಡ್ಡಿ ಅವರಿಗೆ ಸೀನಿಯರ್ ತರಹ ಟೀಕೆಗಳನ್ನು ಮಾಡುತ್ತಿದ್ದರು ಎಂದು ಪವನ್ ಕಲ್ಯಾಣ್ ಹೇಳಿದ್ದಾರೆ. ಈ ವಿಡಿಯೋದ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ.